ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅರಣ್ಯ ಸಚಿವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ಮಕ್ಕಳಂತೆ ಸಾಕಿ ಸಾಲ ಸೂಲ ಮಾಡಿ ಬೆಳೆಸಿದ್ದ ಅಡಿಕೆ ತೋಟಕ್ಕೆ ಕೊಡಲಿ ಏಟು ಬಿದ್ದಿದೆ. ಬಡ ವೃದ್ಧೆಯ ಕಣ್ಣೆದುರೇ 3 ತಲೆಮಾರುಗಳ ಬದುಕಿನ ಆಸರೆ ನೆಲಸಮವಾಗಿದೆ. ನೋಟಿಸ್ ಇಲ್ಲ, ಮಾಹಿತಿ ಇಲ್ಲ. ಏಕಾಏಕಿ ತೋಟಕ್ಕೆ ನುಗ್ಗಿ ಫಲ ನೀಡುವ ಹಂತದಲ್ಲಿದ್ದ 50ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನೇ ಕಡಿದು ಹಾಕಿ ಮೃಗೀಯ ವರ್ತನೆ ತೋರಿದ್ದಾರೆ. ಯಲ್ಲಾಪುರದ ಬೆಳ್ಳಂಬಿಯಲ್ಲಿ ನಡೆದ ಈ ದೌರ್ಜನ್ಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಮಕ್ಕಳಂತೆ ಸಲಹಿದ್ದ ಅಡಿಕೆ ತೋಟಗಳಿಗೆ ಕೊಡಲಿ ಏಟು. ಫಲ ನೀಡುವ ಹಂತದಲ್ಲಿದ್ದ ಮರಗಳ ಮಾರಣ ಹೋಮ. ಅಧಿಕಾರಿಗಳ ದೌರ್ಜನ್ಯಕ್ಕೆ ಬಡ ವೃದ್ಧೆ ಕಣ್ಣೀರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರೇ, ಇಲ್ಲಿ ನೋಡಿ ಅಧಿಕಾರಿಗಳ ದೌರ್ಜನ್ಯ. ಧಮಕಿ ಹಾಕೋದು, ಬರೀ ಧಮಕಿ ಹಾಕೋದು. ಅರಣ್ಯ ಇಲಾಖೆಯವರು ಶಶಿ ಮತ್ತು ಇದನ್ನ ನೆಡಲಿಕ್ಕೆ ಇದ್ದವರ ಅಥವಾ ಇದನ್ನ ಹಾಳು ಮಾಡ್ಲಿಕ್ಕೆ ಇದ್ದವರ ಇವರು? ಒಂದು ಗಿಡ ಇಲ್ಲ, ಇಲ್ಲೆಲ್ಲ ಬೇಲಿ ಕಡ್ದು ಇಲ್ಲ ದನ ಗಿನ ಎಲ್ಲ ಹೋಗ್ಬಿಟ್ಟಿದ್ದೀವಿ. ಮೋಸ ಮಾಡಿಬಿಟ್ರು ನಮ್ಮ. ನೀವು ಬೆಂಕಿ ಹಾಕೋದಕ್ಕೂ ಆಗುತ್ತದೆ, ಏನು ಮಾಡೋದಕ್ಕೂ ಆಗುತ್ತೆ. ಹಾಗಾಗಿ ಪಬ್ಲಿಕ್ ಜೊತೆ ಅರಣ್ಯ ಇಲಾಖೆ ಸ್ವಲ್ಪ ಬಾಂಧವ್ಯದಿಂದ ಒಳ್ಳೆಯತನ ನಡ್ಕೊಂಡ್ರೆ ನಿಮಗೆ ಮತ್ತು ನಮಗೆಲ್ಲರಿಗೂ ಒಳ್ಳೆಯದು. ಆದರೂ ಕೂಡ ಬೇರೆ ಆಗುತ್ತೆ ಅವ್ರಿಗೆ ಇಲ್ಲ. ಅದು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಕೂಡ ಹಿಂದೆ ಹೇಳಿ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆಸಿದ್ದ ಹಚ್ಚ ಹಸಿರಿನ ತೋಟ, ಫಲ ನೀಡುವ ಹಂತಕ್ಕೆ ಬಂದಿದ್ದ ಅಡಿಕೆ ಮರಗಳು. ಇನ್ನೇನು ವರ್ಷ ಕಳೆದ್ರೆ ಬೆಳೆ ಕೈ ಸೇರಬೇಕು ಅನ್ನುವಷ್ಟರಲ್ಲಿ ಆ ಬಡ ಕುಟುಂಬಕ್ಕೆ ಕಾದಿತ್ತು ಆಘಾತ. ಬೆಳೆದು ನಿಂತಿದ್ದ ಮರಗಳಿಗೆ ಕೊಡಲಿ ಏಟು. ಮಕ್ಕಳಂತೆ ಸಲಹಿದ್ದ ಗಿಡಗಳ ಮಾರಣ ಹೋಮ. ಈಗ ಎಲ್ಲವೂ ನೆಲಸಮ, ಅಕ್ಷರಶಃ ಖಾಲಿ ಖಾಲಿ. ತಲೆ ಮೇಲೆ ಕೈ ಹೊತ್ತು ಕಣ್ಣೀರಿಡ್ತಿರುವ ವೃದ್ಧೆ. ನಿಜಕ್ಕೂ ಕರುಳು ಹಿಂಡುವ ದೃಶ್ಯ. ಇಂತಹದ್ದೊಂದು ಅಧಿಕಾರಿಗಳ ಅಮಾನವೀಯ ವರ್ತನೆಗೆ ಸಾಕ್ಷಿಯಾಗಿದ್ದು ಯಲ್ಲಾಪುರ ತಾಲೂಕಿನ ಬೆಳ್ಳಂಬಿ ಗ್ರಾಮ. ಮನೆಯವರು ಇಲ್ಲದಾಗ ಅರಣ್ಯ ಸಿಬ್ಬಂದಿ ದಿಢೀರ್ ಎಂಟ್ರಿ. ನೋಟಿಸ್ ಇಲ್ಲ, ಮಾಹಿತಿ ಇಲ್ಲ. ಏಕಾಏಕಿ ಮರ ಕಟಾವು. ಮರ ಕಡಿದು ಅವಶೇಷವನ್ನು ತೆಗೆದುಕೊಂಡು ಹೋದ್ರು. ಅಧಿಕಾರಿಗಳ ಮೃಗೀಯ ವರ್ತನೆಗೆ ತೀವ್ರ ಆಕ್ರೋಶ. ಹೌದು, ಕಡು ಬಡತನ, ಕೂಲಿ ನಾಲಿ ಮಾಡಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ. ಆದರೆ ಬದುಕು ಕಟ್ಟಿಕೊಳ್ಳುವ ಅನಿವಾರ್ಯತೆಗೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಅಡಿಕೆ ತೋಟ ಬೆಳೆಸಿದ್ರು. ಹಚ್ಚ ಹಸಿರಿನಿಂದ ತೋಟ ನಳನಳಿಸ್ತಾ ಇತ್ತು. ಇನ್ನೇನು ಫಸಲು ಕೈ ಸೇರಬೇಕು. ಅಷ್ಟರಲ್ಲಿ ಆ ತೋಟದ ಮೇಲೆ ಅರಣ್ಯ ಇಲಾಖೆಯ ವಕ್ರ ದೃಷ್ಟಿ ಬಿದ್ದಿತು. ಮಾನವೀಯತೆಯನ್ನೇ ಮರೆತ ಅರಣ್ಯ ಇಲಾಖೆ ಸಿಬ್ಬಂದಿ ಪಶುಗಳಂತೆ ಏಕಾಏಕಿ ತೋಟಕ್ಕೆ ನುಗ್ಗಿದ್ದಾರೆ. ಅವಶೇಷವೂ ಸಿಗದಂತೆ ಆ ಜೀವಂತ ಮರಗಳನ್ನ ಎತ್ತಲೋ ಸಾಗಿಸಿದ್ದಾರೆ. ಅರಣ್ಯ ಇಲಾಖೆಯ ಈ ಅಟ್ಟಹಾಸಕ್ಕೆ ಬಡ ವೃದ್ಧೆ ಕಣ್ಣೀರಿಡ್ತಾ ಇದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವರ್ಷಗಳ ಶ್ರಮ ಒಂದೇ ದಿನದಲ್ಲಿ ಸರ್ವನಾಶ. ಕಣ್ಣೀರಿಡ್ತಿರುವ ವೃದ್ಧೆಗೆ ನ್ಯಾಯ ಸಿಗಲೇಬೇಕು.
ಹೌದು, ಇದು ಕುಂದರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಂಬಿ ಗ್ರಾಮ. ಇಲ್ಲಿನ ನಿವಾಸಿ ವೃದ್ಧೆ ಕೃಷ್ಣೇಸಣ್ಣು ನಾಯ್ಕ್ ಮತ್ತು ಸದಾಶಿವ ನಾಯ್ಕ್ ಅವರ ಕುಟುಂಬ ಕಳೆದ 70 ವರ್ಷಗಳಿಂದ ಅಂದ್ರೆ ಬರೋಬ್ಬರಿ 3 ತಲೆಮಾರುಗಳಿಂದ ಈ ಭೂಮಿಯಲ್ಲಿ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸ್ತಾ ಇದೆ. ಆದ್ರೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯಕ್ಕೆ ಕಾದಿದ್ದ ಮಂಚಿಕೇರಿ ವಲಯದ ಅರಣ್ಯ ಸಿಬ್ಬಂದಿ ಬೆಳಗ್ಗೆ 9 ಗಂಟೆಗೆ ಬಂದು ಯಾವುದೇ ಮುನ್ಸೂಚನೆ ಇಲ್ಲದೆ ನೋಟಿಸ್ ಕೂಡ ನೀಡದೆ ದೌರ್ಜನ್ಯವೆಸಗಿದ್ದಾರೆ. ಫಲ ನೀಡುವ ಹಂತದಲ್ಲಿದ್ದ 50ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಅಮಾನವೀಯವಾಗಿ ಕತ್ತರಿಸಿ ಅದರ ಅವಶೇಷವನ್ನು ಬಿಡದೆ ಗಾಡಿಯಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಏನು ನಮ್ಗೆ ಗೊತ್ತೇ ಇಲ್ಲ. ನಾವು ಮನೆಗಿದ್ರು ನನ್ನ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ರು ಮದ್ದೊಡಿಲಿಕ್ಕೆ ಗೌಡ್ರ ಮನೆಗೆ. 9 ಗಂಟೆ 9:15 ಇವ್ರು ಹೋಗ್ಯಾರು. ಅವ್ರು ಅಷ್ಟೇ ಹೊತ್ತಿಗೆ ಬಂದಾರೆ. ಇವ್ರು ಹೋಗಿ ಮನೆ ಒಂದು ಹೋಗಿದ್ರೆ ಅಲ್ಲಿ ಬಂದಾರಂತೆ. ನಮಗೆ ಗೊತ್ತಿಲ್ಲ. ನಾನು ನನ್ನ ಸೊಸೆ ಮನೆಯಾಗೆ ಇದ್ದೇವೆ. ಗಾಡಿಗೆ ಮೇಲೆ ಮಂಜುಪುರ ಗ್ಯಾರೇಡ್ರು ಕಾತೂರು ಬಿಟ್ಟು ಇದು ಅವ್ರು ಇಲ್ಲಿ ಬರ್ತಾರೆ ಅದೈತ್ಲಾಗ. ಅವ್ರೆ ಅಂತ ಅಂದರೆ ಕೆಳಬದಿ ಹೋಗಿದ್ರು ನೀವು ಕೇಳಿದ್ರು ನಮ್ಗೆ. ಇಲ್ಲ ಅಂತು ನಮ್ಮ ಸೊಸೆ. ಹಂಗಾರೆ ಹೋಗಿ ನೋಡ್ರಿ, ಅಡಿಕೆ ಸಸಿ ನೆಟ್ಟದಷ್ಟು ಕಿತ್ತು ಗಾಡಿ ಹೇರಿ ಹೊತ್ತಕ್ಕೂ ಹೋದ್ರು ಈಗ ಅಂದು. ಅವ ನಮ್ಮ ಸೊಸೆ ಓಡಿ ಬಂತಿಲ್ಲ ಬಂದು ನೋಡ್ತತಿ. ಒಂದು ಗಿಡ ಎಲ್ಲರೂ ಒಂದು ಚೂರು ಬಿಟ್ಟರೆ ಬೇಜಾರಿಲ್ಲ, ಅಷ್ಟು ತಕೋಗ್ಯ. CCF ಆದೇಶ ಕಸದ ಬುಟ್ಟಿಗೆ. ಹಿರಿಯ ಅಧಿಕಾರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅರಣ್ಯ ಸಿಬ್ಬಂದಿಗಳದ್ದೇ ನಿರಂಕುಶ ಪ್ರಭುತ್ವ, ಅವರದ್ದೇ ಕಾನೂನು. ಎಸ್, ಕಾನೂನು ಪ್ರಕಾರ ಅರಣ್ಯ ಹಕ್ಕು ಕಾಯ್ದೆಯಡಿ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿದ ಸಾಗುವಳಿದಾರರಿಗೆ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಕಿರುಕುಳ ನೀಡಬಾರದು ಅಂತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರೇಲಾಲ್ ಅವರೇ ಕಟ್ಟುನಿಟ್ಟಿನ ಆದೇಶ ನೀಡಿದ್ರು. ಆದರೆ CCF ಅವರ ಈ ಆದೇಶವನ್ನೇ ಅರಣ್ಯ ಸಿಬ್ಬಂದಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ GPS ಸರ್ವೆ ಆಗಿದ್ರೂ ಬಡ ವೃದ್ಧೆಯ ತೋಟದ ಮೇಲೆ ದೌರ್ಜನ್ಯ ಎಸಗಿದ್ದು ಎಷ್ಟು ಸರಿ? ಅರಣ್ಯ ಇಲಾಖೆ ಇರೋದು ಮರಗಿಡಗಳನ್ನ ನೆಟ್ಟು ಬೆಳೆಸೋದಕ್ಕೋ ಅಥವಾ ಬಡವರು ಬೆಳೆಸಿದ ತೋಟವನ್ನ ಕದ್ದು ಕಡಿದು ನಾಶ ಮಾಡೋದಕ್ಕೋ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಅರಣ್ಯ ಇಲಾಖೆಯವರು ಶಶಿ ಮತ್ತು ಇದನ್ನ ನೆಡ್ಲಿಕ್ಕೆ ಇದ್ದವರ ಅಥವಾ ಇದನ್ನ ಹಾಳು ಮಾಡ್ಲಿಕ್ಕೆ ಇದ್ದವರ ಇವರು? ಈಗ ಇವರು ರಕ್ಷಣೆ ಮಾಡ್ಲಿಕ್ಕಿದ್ದವ್ರ ಅಥವಾ ಇದನ್ನ ಎಲ್ಲ ಕಡ್ದ ಇದೇನು ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಇವರು? ಶಶಿ ನೆಟ್ಟಿರೋದು, ಇದಕ್ಕೆ ನೀವು ಸರಿಯಾದ ಪರಿಹಾರ ಕೊಡಲೇಬೇಕು. ಕಡಿದ ಜಾಗದಲ್ಲೇ ಗಿಡ ನೆಟ್ಟು ತೀವ್ರ ಆಕ್ರೋಶ. ಕಾನೂನು ಸಮರಕ್ಕೂ ನಿರ್ಧಾರ. ಉಗ್ರ ಹೋರಾಟ ನಡೆಸುವುದಾಗಿ ಖಡಕ್ ಎಚ್ಚರಿಕೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮತ್ತು ಗ್ರೀನ್ ಕಾರ್ಡ್ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅರಣ್ಯ ಸಿಬ್ಬಂದಿಯ ಈ ನಿರಂಕುಶ ಪ್ರಭುತ್ವವನ್ನ ಖಂಡಿಸಿದ ಅರಣ್ಯವಾಸಿಗಳು ಕಡಿದು ಹಾಕಿದ ಅದೇ ಜಾಗದಲ್ಲಿ ಪಟ್ಟು ಹಿಡಿದು ಮತ್ತೆ ಹೊಸ ಅಡಿಕೆ ಗಿಡಗಳನ್ನ ನೆಟ್ಟು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಅಧಿಕಾರಿಗಳ ವಿರುದ್ಧ ಕಾನೂನು ಸಮರಕ್ಕೂ ನಿರ್ಧರಿಸಿದ್ದಾರೆ. ಇಲಾಖೆಯೇ ಉರುಳಿಸಿದ ಜಾಗದಲ್ಲಿ ಮತ್ತೆ ಗಿಡ ನೆಟ್ಟು ಕೊಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮರ ಕಡಿಯುವಾಗ ಮಾನವೀಯತೆ ನೆನಪಾಗ್ಲಿಲ್ವಾ? ಬಡವರ ಬದುಕಿನ ಮೇಲೆ ಕೊಡಲಿಯೇಟು ಯಾಕೆ? ಅರಣ್ಯ ಇಲಾಖೆ ಈ ರೀತಿ ಕಾಡು ಮೃಗಗಳಂತೆ ವರ್ತಿಸ್ತಾ ಇರೋದು ಯಾಕೆ? ಮರ ಗಿಡಗಳನ್ನ ಬೆಳೆಸೋದು ಬಿಟ್ಟು ಬೆಳೆಸಿದ ಮರ ಕಡಿತಿರಲ್ಲ. ಮರ ಕಡಿಯುವಾಗ ಕರುಳು ಚುರುಕ್ ಅನ್ನಲ್ವಾ? ನಿಮ್ಮ ಮನೆಗಳಲ್ಲೂ ಯಾರೋ ಬಂದು ಮರ ಕಡಿದ್ರೆ ಸುಮ್ನಿರ್ತೀರಾ?
ಸಣ್ಣ ಮರ ಕಡಿದಾಗ ಪೌರುಷ ತೋರಿಸುವ ಅರಣ್ಯ ಇಲಾಖೆ ಅಡಿಕೆ ಮರ ಕಡಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಖುದ್ದು ಅರಣ್ಯ ಇಲಾಖೆ ಅಧಿಕಾರಿಗಳೇ ಉತ್ತರಿಸಬೇಕು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿಯವರೇ, ಅಮಾನವೀಯ ವರ್ತನೆಗೆ ಕಡಿವಾಣ ಯಾವಾಗ? ಅಧಿಕಾರಿಗಳ ಅಂಧ ದರ್ಬಾರ್ಗೆ ಮೂಗುದಾರ ಹಾಕಿ. ನೂತನ ಅರಣ್ಯ ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರೇ, ಅಧಿಕಾರಿಗಳ ದೌರ್ಜನ್ಯಕ್ಕೆ ಕೊನೆ ಯಾವಾಗ? ಅಮಾನವೀಯ ವರ್ತನೆಗೆ ಕಡಿವಾಣ ಬೀಳೋದ್ಯಾವಾಗ? ಉತ್ತಮವಾಗಿ ಆಡಳಿತ ನಡೆಸಿದ ಅನುಭವಿ ಸಚಿವರೇ, ನೀವು ಇತ್ತ ಗಮನ ಹರಿಸಲೇಬೇಕು. ಅಧಿಕಾರಿಗಳ ಅಂಧ ದರ್ಬಾರ್ಗೆ ಮೂಗುದಾರ ಹಾಕಲೇಬೇಕು. ಒಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆಸಿದ ಗಿಡಗಳು ಈಗ ಸರ್ವನಾಶವಾಗಿದೆ. ಇಲಾಖೆಯ ಅಮಾನವೀಯ ವರ್ತನೆಗೆ ವೃದ್ಧೆ ಕೃಷ್ಣೆ ನಾಯಕ್ ಕಣ್ಣೀರಿಡ್ತಿದ್ದಾರೆ. ಊಟ ನಿದ್ದೆ ಬಿಟ್ಟು ಗೋಳಾಡಿದ್ದಾರೆ. ಇನ್ನಾದರೂ ಬಡವರ ಹೊಟ್ಟೆಯ ಮೇಲೆ ಹೊಡೆದ ಈ ಅಮಾನವೀಯ ಸಿಬ್ಬಂದಿ ವಿರುದ್ಧ ಮೇಲಧಿಕಾರಿಗಳು ಕ್ರಮ ಕೈಗೊಳ್ತಾರಾ? ಇಂತಹ ಘಟನೆಗಳು ಮರುಕಳಿಸದಂತೆ ಭರವಸೆ ನೀಡ್ತಾರಾ? ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.